ಓಂ ಶಾಂತಿ. ಬ್ರಾಹ್ಮಣ ಜೀವನದಲ್ಲಿ ನಾವು ಸಾಕಷ್ಟನ್ನು ಪಡೆದುಕೊಳ್ಳೋದು ಇದೆ. ಈ ಬ್ರಾಹ್ಮಣ ಜೀವನ ಅಂತಕ್ಕಂಥದ್ದೇ ವಜ್ರ ಸಮಾನವಾದಂಥ ಜೀವನ. ಈ ಬ್ರಾಹ್ಮಣ ಜೀವನದಲ್ಲಿ ಇದ್ದುಕೊಂಡು ವಜ್ರ ಸಮಾನವಾಗಿರುವಂಥ ಜೀವನವನ್ನು ಏನು ಪ್ರಾಪ್ತಿ ಮಾಡ್ಕೊಂಡಿದ್ದೀವಲ್ಲ, ಈ ವಜ್ರ ಸಮಾನವಾದಂಥ ಜೀವನದಲ್ಲಿ ಇದ್ದುಕೊಂಡು ಕೂಡ ಪರಂಜ್ಯೋತಿ ಸ್ವರೂಪನಾಗಿರುವಂಥ ಪರಮಾತ್ಮನ ಸಂಬಂಧ ಸಂಪರ್ಕದಲ್ಲಿ ಬಂದ ನಂತರವಾಗೂ ಕೂಡ ನಾವು ಅನೇಕ ರೀತಿಯಾಗಿರ್ತಕ್ಕಂಥ ಪ್ರಾಪ್ತಿಗಳನ್ನು ಈಗಾಗಲೇ ಮಾಡ್ಕೊಳ್ತಾ ಇದ್ದೀವಿ. ಇನ್ನೂ ಸಾಕಷ್ಟು ಮಾಡಿಕೊಳ್ಳೋದಿದೆ. ಜ್ಞಾನ ಖಜಾನೆಯನ್ನು ತುಂಬಿಕೊಳ್ಳೋದಿದೆ, ಗುಣಗಳ ಖಜಾನೆಯನ್ನು ತುಂಬಿಕೊಳ್ತಕ್ಕಂಥದ್ದಿದೆ. ಆದರೆ ನಮ್ಮಲ್ಲಿ ಈ ಸೋಮಾರಿತನ ಅಂತಕ್ಕಂಥದ್ದು ಏನು ಮಾಡುತ್ತೆ ಅಂದರೆ ನಮ್ಮನ್ನು ಭವಿಷ್ಯದ ಭಾಗ್ಯದಿಂದನೇ ವಂಚಿತರನ್ನಾಗಿ ಮಾಡಿಬಿಡ್ತದೆ. ಯಾಕೆ ಅಂತೇಳಿದ್ರೆ ಈಗಿಲ್ಲದಿದ್ದರೆ ಇನ್ನೆಂದಿಗೂ ಕೂಡ ಇಲ್ಲ. ಆದರೆ ಈ ಸೋಮಾರಿತನ ಅಂತಕ್ಕಂಥದ್ದು ನಮ್ಮನ್ನು ಅಧೋಗತಿಗೆ ತೆಗೆದುಕೊಂಡು ಹೋಗ್ಬಿಡುತ್ತದೆ. ಏನೆಲ್ಲ ಸಂಪಾದನೆಯನ್ನು ಮಾಡಿದ್ದೀವೋ ಆ ಎಲ್ಲ ಸಂಪಾದನೆ ಅನ್ನುವಂಥದ್ದು ಸೋರಿ ಹೋಗೋ ರೀತಿಯಲ್ಲಿ ಮಾಡಿಬಿಡ್ತದೆ. ಆದ್ದರಿಂದ ಬಾಬಾರವರು ನಮಗೆ ಬಹಳಷ್ಟು ಸಲ ಹೇಳ್ತಾ ಇರ್ತಾರೆ, ಅಲ್ಮೇಲಪ್ಪನಲ್ಲಿ ಬರಬೇಡಿ. ಸೋಮಾರಿತನ ಅಂತಕ್ಕಂಥದ್ದು ಅನೇಕ ರೀತಿಯಾಗಿರ್ತಕ್ಕಂಥ ಸಂಪತ್ತನ್ನು, ನಮ್ಮಲ್ಲಿ ಇರುವಂತಹ ಸಂಪತ್ತನ್ನು ನಾಶ ಮಾಡ್ತದೆ ಅಥವಾ ಬರುವಂಥ ಸಂಪತ್ತನ್ನು ಅಲ್ಲೇ ತಡೆದು ಬಿಡ್ತದೆ. ಅದಕ್ಕೆ ಒಂದು ನಿದರ್ಶನವನ್ನು ಹೇಳ್ತಾ ಇದ್ದೀನಿ. ಒಬ್ಬ ಹುಡುಗನ ಹೆಸರು ಶಶಿ ಅಂಥೇಳಿ. ಅವನು ಒಳ್ಳೆಯ ಬುದ್ಧಿವಂತ ಏನೂ ಆಗಿದ್ದ. ತನ್ನ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಆ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳುವಂತಹ ಬುದ್ಧಿವಂತಿಕೆ ಅವನಲ್ಲಿತ್ತು. ಆದರೆ ಅವನದೊಂದು ದೊಡ್ಡ ದುರ್ಬಲತೆ ಇತ್ತು. ಆ ದುರ್ಬಲತೆ ಏನು ಅಂತಂದರೆ ಸೋಮಾರಿತನ. ಅವನಿಗೆ ಪ್ರತಿದಿನ ಕೆಲಸ ಮಾಡಬೇಕು ಅನ್ನೋದು ಗೊತ್ತಿದೆ, ಬೇರೆ ಯಾರೂ ಹೇಳಿಕೊಡ್ಬೇಕಾದಂಥ ಅವಶ್ಯಕತೆಗಿಲ್ಲ. ಆದರೆ ಯಾವಾಗಲೂ ಕೆಲಸ ಮಾಡೋ ಸಂದರ್ಭದಲ್ಲಿ ಅವನು ಏನು ಹೇಳ್ತಾ ಇದ್ದ ಅಂದರೆ, ಇವತ್ತು ಬೇಡ, ನಾಳೆ ನೋಡ್ಕೊಳ್ತೀನಿ, ನಾಳೆ ಮಾಡ್ತೀನಿ ಅಂಥೇಳಿ ತನ್ನ ಎಲ್ಲ ಕೆಲಸಗಳನ್ನು ಪೋಸ್ಟ್ಪೋನ್ ಮಾಡ್ಕೊಳ್ತಾನೆ ಬರ್ತಾ ಇದ್ದ. ನೋಡಿ, ನಾವು ನಮ್ಮ ನಿತ್ಯ ಜೀವನದಲ್ಲಿ ಅನೇಕ ಬಾಬಾರವರು ನಮಗೆ ಅನೇಕ ಕೆಲಸಗಳನ್ನು ಕೊಟ್ಟಿದ್ದಾರೆ. ಸೇವೆಗಳನ್ನು ಮಾಡಬೇಕಾಗಿದೆ, ಜ್ಞಾನವನ್ನು ತಿಳ್ಕೊಳ್ಬೇಕಾಗಿದೆ, ಧಾರಣೆಯನ್ನು ಮಾಡ್ಕೊಳ್ಬೇಕಾಗಿದೆ. ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ. ಅಲ್ಮೇಲಪ್ಪನಲ್ಲಿ ಬರಬೇಡಿ ಮಕ್ಕಳೇ ಅಂತ ಬಾಬಾ ಭಾಳಷ್ಟು ಸಲ ಹೇಳ್ತಾ ಇದ್ದೀವಿ. ನಾವು ಶಶಿ ರೂಪದಲ್ಲಿ ಆಗಿಬಿಟ್ರೆ ನಾವು ಎಷ್ಟೆಲ್ಲ ಮುಂದೆ ಬರ್ತಕ್ಕಂತಹ ಒಂದು ಮಹಾಭಾಗ್ಯವನ್ನು ನಾವು ಕಳ್ಕೊಂಡ್ಬಿಡ್ತೀವಲ್ವೇ. ನೋಡಿ, ಈ ಶಶಿ ಅನೇಕ ರೀತಿಯಾಗಿರ್ತಕ್ಕಂತಹ ಪರಿಣಾಮಗಳನ್ನು ಎದುರಿಸಬೇಕಾಯಿತು. ಒಂದು, ಅಧ್ಯಯನದಲ್ಲಿ ನಷ್ಟವನ್ನು ಮಾಡಿಕೊಂಡ. ದ್ವಿತೀಯ PUC ಓದ್ತಾ ಇದ್ದ, ಪರೀಕ್ಷೆಗೆ ಓದ್ಕೊಳ್ಬೇಕಾಗಿತ್ತು. ಅವತ್ತೇ ಅಧ್ಯಯನ ಮಾಡಿಬಿಟ್ರೆ ಬಹಳಷ್ಟು ಸುಲಭವಾಗಿ ಅತಿ ಹೆಚ್ಚಿನ ಅಂಕಗಳನ್ನು ಎಕ್ಸಾಮಲ್ಲಿ ಪಡಿಬೋದು. ಮತ್ತು ಎಕ್ಸಾಮ್ ಸಂದರ್ಭದಲ್ಲಿ ಈಗಾಗಲೇ ನಾವು ಓದಿರೋದ್ರಿಂದ ಜಸ್ಟ್ ನಾವು ಕಣ್ಣಾಡಿಸಿದರೆ ಸಾಕಾಗ್ತದೆ. ಆದರೆ ಪರೀಕ್ಷೆಗೆ ಓದಬೇಕು ಅಂತ ಅಂದ್ಕೊಂಡ್ರೂ ಅವನು ಪ್ರತಿದಿನವೂ ವಿಳಂಬ ಮಾಡ್ತಾ ಹೋಗ್ತಾ ಇದ್ದ. ಪರೀಕ್ಷೆ ದಿನ ಬಂದಾಗ ಪಾಠ ಪೂರ್ಣನೇ ಆಗಿರಲಿಲ್ಲ, ಅಂದರೆ ಓದ್ಕೊಳ್ಳೋದು ಸಂಪೂರ್ಣ ಆಗಲೇ ಇಲ್ಲ ಅವನು. ಆದ್ದರಿಂದ ಏನಾಯಿತು, ಫಲಿತಾಂಶದಲ್ಲಿ ಕಡಿಮೆ ಅಂಕಗಳನ್ನು ಪಡ್ಕೊಳ್ತಾನೆ. ಕಡಿಮೆ ಅಂಕಗಳನ್ನು ಪಡ್ಕೊಳ್ಳೋದ್ರ ಕಾರಣದಿಂದಾಗಿ ಉತ್ತಮ ಅವಕಾಶವನ್ನು ಅವನು ಕಳ್ಕೊಂಡ್ಬಿಟ್ಟ. ಈಗ ಬಾಬಾರವರು ನಮಗೆ ಏನು ಕೊಡ್ತಾ ಇದ್ದಾರೆ, ಮುತ್ತು ರತ್ನ ಹವಳ, ಅಂದರೆ ಜ್ಞಾನದ ಮುತ್ತು ರತ್ನ ಹವಳ ಖಜಾನೆಯನ್ನು ತುಂಬಿಕೊಳ್ಳಿ ಮಕ್ಕಳೇ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾವು ಏನು ಮಾಡ್ತಾ ಇದ್ದೀವಿ, ಅವತ್ತೇ ಬಾಬಾ ಕೊಟ್ಟಿರ್ತಕ್ಕಂಥ ಹೋಮ್ವರ್ಕನ್ನು ಮಾಡ್ತಾ ಇದ್ದೀವ, ಅಥವಾ ನಾವು ವಿಳಂಬ ಮಾಡ್ತಾ ಇದ್ದೀವ. ಇಲ್ಲ, ನಾನು ಮುಂದಿನ ತಿಂಗಳಿಂದ ನಾನು ಅಮೃತ ವೇಳೆಯಲ್ಲಿ ಹೇಳ್ತೀನಿ, ಇವತ್ತು ಬೇಡ, ನಾಳೆಯಿಂದ ರೆಗ್ಯುಲರ್ ಕ್ಲಾಸಿಗೆ ಹೋಗ್ತೀನಿ. ಈ ರೀತಿಯಾಗಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ನಮಗೆ ನಾವೇ ಪೋಸ್ಟ್ಪೋನ್ ಮಾಡ್ಕೊಳ್ತಾ ಇದ್ದೀವಿ. ಅಲ್ಲಿ ಶಶಿ ಏನು ಮಾಡ್ಕೊಂಡಂತಂದರೆ ಉತ್ತಮ ಅವಕಾಶವನ್ನು ಕಳ್ಕೊಂಡ್ಬಿಟ್ಟ ಅವನು ಅಲ್ವಾ. ಯಾವುದರಲ್ಲಿ ಪದವಿ ಸೇರ್ಪಡೆ ಆಗಲಿಕ್ಕೆ ಉತ್ತಮ ಕಾಲೇಜುಗಳು ಅವನಿಗೆ ಸಿಗ್ಲಿಲ್ದಂಗೆ ಆಗ್ಬಿಡ್ತು. ಆದರೆ ನಮಗೆ ಸತ್ಯ ಮತ್ತು ತ್ರೇತಾಯುಗ ಯಾವ ಯುಗದಲ್ಲಿ ಹೋಗಬೇಕು, ನಾವು ಪೂರ್ಣ ರೀತಿಯಿಂದ ಬಾಬಾರವರು ಕೊಟ್ಟಂಥ ಶ್ರೀಮತವನ್ನು ಪರಿಪಾಲನೆ ಸೋಮಾರಿತನ ಇಲ್ದೇ ಮಾಡಿದರೆ ಸತ್ಯುಗದ ಆದಿಗಂತೂ ಬಂದುಬಿಡ್ತೀವಿ, ಬೇಗ ಪೂರ್ಣತೆ ಎಡೆಗೆ ನಾವು ಬಂದುಬಿಡ್ತೀವಿ ಅಲ್ವಾ. ಆದರೆ ಆ ನಷ್ಟವನ್ನು ಕೂಡ ನಾವು ಅನುಭವಿಸ್ಬೇಕಾಗ್ತದೆ ಈ ಸೋಮಾರಿತನದ ಕಾರಣದಿಂದಾಗಿ. ಇನ್ನು ಶಶಿ ಎರಡನೇದಾಗಿ ಏನು ಕಳ್ಕೊಂಡ ಅಂತ ಹೇಳಿದ್ರೆ, ಅವನು ಕೂಡ ಬೇಕೇ ಕೇಂದ್ರಕ್ಕೆ ಬರ್ತಾ ಇದ್ದ. ಅವನಿಗೆ ಸೇವೆಯ ಕೆಲಸವನ್ನು ಕೊಡಲಾಗಿತ್ತು ಕೇಂದ್ರದಲ್ಲಿ. ಆ ಸೇವೆ ಏನಾಗಿತ್ತು ಅಂತಂದರೆ ಪಾಂಪ್ಲೆಟನ್ನು ಹಂಚಬೇಕಾಗಿತ್ತು ಅವನು. ನೋಡಿ, ಇವತ್ತು ನೀವು ಪಾಂಪ್ಲೆಟ್ ಹಂಚುವಂತಹ ಕೆಲಸ ನಿಮಗೆ ಕೊಟ್ಟಿದ್ದೀವಿ, ಇದನ್ನು ನೀವು ಹಂಚಿ ಬನ್ನಿ ಅಂತಬಿಟ್ಟು ಅವನ ಕಡೆಗೆ ಒಂದು ನಂಬಿಕೆ ಇಟ್ಟು ಅಕ್ಕವರು ಕೊಟ್ಟರು. ಆದರೆ ಅವನೇನು ಮಾಡ್ತಾನೆ, ಇಲ್ಲ ಇವತ್ತು ಬಿಸಿಲಿದೆ, ನಾಳೆ ಹಂಚ್ತೀನಿ ಅಂತ ಹೇಳ್ದ.
ಅಯ್ಯೋ ಅಕ್ಕವ್ರು ಮತ್ತೆ ಕೇಳ್ತಾರಲ್ಲ ಅಂತೇಳ್ಬಿಟ್ಟು 4 ಜನಕ್ಕೆ ಹಂಚಿದ. ಉಳಿದಿದ್ದೆಲ್ಲ ಹಾಗೆ ತನ್ನಲ್ಲಿ ಇಟ್ಕೊಂಡ್ಬಿಟ್ಟ. ನಾಳೆ ಕೊಟ್ರಾಯ್ತು ಅಂತ ಅಂದ್ಕೊಂಡ. ಆ ಶಿವರಾತ್ರಿ ಕಾರ್ಯಕ್ರಮ ನಡೀತಾ ಇತ್ತು. ಶಿವರಾತ್ರಿ ಕಾರ್ಯಕ್ರಮಕ್ಕೆ ಒಂದಷ್ಟು ಜನನ ಸೇರ್ಪಡಿಸುವಂತಹ, ಅಂದರೆ ಅಲ್ಲಿ ಕಲೆ ಹಾಕುವಂತಹ ಒಂದು ಜವಾಬ್ದಾರಿನೂ ಕೂಡ ಅವನಿಗಿತ್ತು ಅಲ್ವಾ. ಯಾವುದೇ ಸೇವೆ ಸಿಕ್ಕಿದೆ ಅಂತಂದರೆ ಬಾಬಾರು ಕೊಟ್ಟಿದ್ದಾರೆ ಅಂಥೇಳಿ. ಆದರೆ ಇವನು ಆ ಪಾಂಪ್ಲೆಟ್ಗಳನ್ನು ಕೊಡದೇ ಇದ್ರ ಫಲವಾಗಿ ಏನಾಯಿತು ಅಂತಂದರೆ, ಅದರ ಪರಿಣಾಮವಾಗಿ ಹಲವಾರು ಆತ್ಮಗಳು ಕೇಂದ್ರಕ್ಕೆ ಬಂದು ಜ್ಞಾನವನ್ನು ಪಡೆಯೋ ಅವಕಾಶವನ್ನು ಕೂಡ ಕಳ್ಕೊಂಡ್ಬಿಟ್ಟವು. ಒಂದು ವೇಳೆ ಅಷ್ಟು ಆತ್ಮಗಳು, ಅಂದರೆ ಇವನು ಏನು ಪಾಂಪ್ಲೆಟ್ಗಳನ್ನು ಕೊಡ್ತಾ ಇದ್ನೋ ಆ ಪಾಂಪ್ಲೆಟ್ಟಿಂದ ಒಂದಷ್ಟು ಆತ್ಮಗಳು ಬರಬೇಕಾಗಿತ್ತು. ಎಷ್ಟು ಆತ್ಮಗಳು ಬರಬೇಕಾಗಿತ್ತು ಅಷ್ಟು ಆತ್ಮಗಳು ಬರಲೇ ಇಲ್ಲ. ಒಂದು ವೇಳೆ ಅವರೆಲ್ಲ ಬಂದಿದ್ದರೆ ಇವನು ಎಷ್ಟೊಂದು ಲಾಭವನ್ನು ಪಡ್ಕೊಳ್ಬೋದಾಗಿತ್ತಲ್ವ. ಎಂತಹ ಒಂದು ಸೇವಾ ಒಂದು ಕಾರ್ಯದಲ್ಲಿ ಅವನು ತನ್ನಂತ ತೊಡಗಿಸ್ಕೊಂಡಂಗೆ ಆಗ್ತಾಯಿತ್ತು. ಆ ಸೇವಾ ಭಾಗ್ಯ ಅವನಿಗೆ ಸಿಗ್ತಾ ಇತ್ತು. ಆದರೆ ಆ ಸೇವೆಯ ಭಾಗ್ಯದಿಂದ ವಂಚಿತನಾಗ್ಬಿಟ್ಟ ಅಲ್ವಾ. ಉನ್ನತ ಮಟ್ಟದ ಪದವಿಯನ್ನು ಪಡಿಬೋದಾಗಿತ್ತು, ಆದರೆ ಅದರಿಂದ ವಂಚಿತನಾಗ್ಬಿಟ್ಟ. ನಂತರ ದಿನಮಾನಗಳಲ್ಲಿ ಅಕ್ಕವರು ಅವರಿಗೇನಾದರೂ ಇಂಥ ಸೇವೆಯನ್ನು ಕೊಡ್ತಾರಾ? ಕೊಡೋದಿಲ್ಲ. ಯಾಕೆ? ಇವರು ಮಾಡೋದಿಲ್ಲ ಅಂಥೇಳಿ. ಅಕ್ಕವರು ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಬಾಬಾರವರು ಏನು ತಾನೇ ಮಾಡಲಿಕ್ಕಾಗತ್ತೆ? ಯಾಕಂದರೆ ಕೊಟ್ಟಿರೋ ಸೇವೆನ ನಮಗೆ ಮಾಡಲಿಕ್ಕೆ ಆಗ್ತಾಯಿಲ್ಲ ಅಂತಂದರೆ ಮತ್ತು ಯಾವುದೇ ಟಚಿಂಗ್ಸ್ಗಳನ್ನು ಕೂಡ ಬಾಬಾ ಕೊಡಲಿಕ್ಕೆ ಆಗೋದಿಲ್ಲ. ಯಾರು ಮಾಡ್ತಾರೋ ಅವರಿಗೆ ಬಾಬಾ ಏನು ಮಾಡ್ತಾರೆ ಅಂತಂದರೆ ಈ ಸಲಹೆ ಸೂಚನೆಗಳನ್ನು ಕೊಡ್ತಾ ಹೋಗ್ತಾರೆ. ಇನ್ನು ಮೂರನೇದಾಗಿ ಆರೋಗ್ಯದಲ್ಲಿ ನಷ್ಟವನ್ನು ಅನುಭವಿಸಿದ. ಏನು? ಅಮೃತ ವೇಳೆಯಲ್ಲಿ ಎದ್ದು ಯೋಗ ಮಾಡಬೇಕಾಗಿತ್ತು ಶಶಿ, ಆದರೆ ಅವನು ಅಮೃತ ವೇಳೆಯಲ್ಲಿ ಹೇಳ್ತಾ ಇರಲಿಲ್ಲ. ಈಗ 4 ಗಂಟೆ ಆಗಿದೆ, ಇನ್ನೊಂದು 10 ನಿಮಿಷ ಮಲಗೋಣ ಅಂತ ಮತ್ತೆ ಮಲಗ್ತಾ ಇದ್ದ. ಮತ್ತೆ 10 ನಿಮಿಷಕ್ಕೆ ಮಲಗಬೇಕಾಗಿತ್ತಲ್ಲ, 4:10ಕ್ಕೆ ಮತ್ತೆ ಅಲಾರಮ್ ರಿಂಗ್ ಆಗ್ತಾ ಇತ್ತು. ಆದರೆ ಅವನೇನು ಮಾಡ್ತಾ ಇದ್ದ, ಅಲ್ಲಿ ಸ್ನೂಸ್ ಅಂತ ಒಂದು ಬಟನ್ ಇತ್ತಲ್ಲ ಅದನ್ನು ಒತ್ತಿಬಿಡ್ತಾ ಇದ್ದ. ಮತ್ತೊಂದು 10 ನಿಮಿಷ ಮಲಗಲಿಕ್ಕೆ ಒಂದು ಅವಕಾಶ ಸಿಕ್ತು. ಆಮೇಲೆ ಏನು ಇವತ್ತೊಂದು ದಿವಸ ಎದ್ದೇಳದೆ ಇದ್ರೆ ಏನೂ ಆಗಲ್ಲ ಬಿಡು ಅಂತ ಅಂದ್ಕೊಳ್ತಾ ಇದ್ದ, ಮತ್ತೆ ಮಲಗ್ತಾ ಇದ್ದ. ಇಂಥ ಆಲಸ್ಯ ಅಂತಕ್ಕಂಥದ್ದು ಬಂದು ಯಾವುದೇ ದೈಹಿಕವಾಗಿರುವಂಥ ಕೆಲಸಗಳನ್ನು ಮಾಡಲಿಕ್ಕೆ ಮುಂದೆ ಆಗ್ತಾ ಇರಲಿಲ್ಲ ಅವನು. ಆ ಕಾರಣಕ್ಕಾಗಿ ದೇಹನೂ ಕೂಡ ಬಲವೀನ ಆಗುತ್ತು. ಮತ್ತು ಯೋಗ ಮಾಡದೇ ಇದ್ದರ ಪರಿಣಾಮವಾಗಿ ಮನಸ್ಸು ಕೂಡ ದುರ್ಬಲವಾಗ್ತಾ ಹೋಯಿತು. ನೋಡಿ, ಎಂತಹ ಭಾಗ್ಯದಿಂದ ನಮ್ಮನ್ನು ನಾವು ವಂಚಿತರನ್ನಾಗಿ ಮಾಡ್ಕೊಳ್ತೇವೆ ಅಲ್ವಾ. ಈ ಸೃಷ್ಟಿ ನಾಟಕ ರಂಗಮಂಚ, ಈ ಸೃಷ್ಟಿ ನಾಟಕಕ್ಕೆ ಈ ಒಂದು ಸಂಗಮ ಯುಗ ಅಂತಕ್ಕಂಥದ್ದೇ ಅಮೃತ ವೇಳೆಯಾದರೆ, ನಮ್ಮ ನಿತ್ಯ ಜೀವನಕ್ಕೆ ಪ್ರತಿ ದಿವಸ ಅಮೃತ ವೇಳೆ ಅಂದರೆ ಬೆಳಗ್ಗೆ 2 ಗಂಟೆಯಿಂದ 5 ಗಂಟೆ ತನಕ ಅಮೃತ ವೇಳೆ. ಅಲ್ಲಿ ನಾವು ಸೋಮಾರಿತನವನ್ನು ಮಾಡಿಕೊಂಡ್ರೆ, ಆಲಸ್ಯದಿಂದ ಮಾಡಿಕೊಂಡ್ರೆ ಮಹಾಮೂರ್ಖರಾಗ್ಬಿಡ್ತಾ ಇದ್ದೀವಿ. ಹಾಗಾಗಿ ಅನೇಕ ನಷ್ಟಗಳನ್ನು ನಾವು ಅನುಭವಿಸ್ತಾ ಇದ್ದೀವಿ. ಅವರು ಮುಕ್ತಿ ಅಂತಕ್ಕಂಥದ್ದು ಎಲ್ಲರೂ ಕೂಡ ಸಿಗುತ್ತೆ, ಆದರೂ ಜೀವನ್ಮುಕ್ತಿಯಿಂದ ವಂಚಿತರಾಗ್ಬಿಡ್ತಾರೆ. ಈ ಕಾರಣ ಏನು ಹೇಳಿ? ಸೋಮಾರಿತನ. ನಾಳೆ ಮಾಡ್ತೀನಿ ಮುಂದೂಡಬಾರ್ದು. ಅವರು ಯಾವ ಕೆಲಸ ಮುಂದೆ ಹೋಗ್ತಾ ಇರಲಿಲ್ಲ, ಮುಂದಾಗ್ತಾನೇ ಇರಲಿಲ್ಲ. ಬ್ರಹ್ಮಬಾಬಾ ಯಾವುದನ್ನು ಮುಂದಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಅವರನ್ನು ಏನು ಮಾಡಿದರು, ಎಕ್ಸಾಂಪಲ್ಲಾಗಿ ನಮ್ಮ ಮುಂದೆ ಕೂರಿಸಿದ್ದಾರೆ ಅಲ್ವಾ. ಇನ್ನು 4ನೇ ನಷ್ಟ ಏನಪ್ಪ ಅಂದರೆ, ಸಂಬಂಧಗಳಲ್ಲಿ ನಾವು ನಷ್ಟವನ್ನು ಅನುಭವಿಸ್ಬೇಕಾಗ್ತದೆ. ಏನು ಸಂಬಂಧಗಳಲ್ಲಿ ನಷ್ಟ ಅಂತಂದರೆ, ಯಾರು ಸೋಮಾರಿತನದಿಂದ ಇರ್ತಾರೋ ಅವರನ್ನು ಅವರ ಸ್ನೇಹಿತರು ಕೂಡ ದೂರ ಇಡ್ತಾರೆ, ಕುಟುಂಬದವರು ಕೂಡ ದೂರ ಇಡ್ತಾರೆ. ಈ BK ಸೆಂಟರ್ನಲ್ಲಿ ಇಲ್ಲೂ ಕೂಡ ದೂರ ಇಡಲೇಬೇಕಾಗ್ತದೆ. ಯಾಕೆ? ಸೋಮಾರಿತನದಿಂದ ಯಾರಿರ್ತಾರೋ ಅವರು ಸೇವೆ ಏನು ತಾನೇ ಮಾಡಲಿಕ್ಕೆ ಸಾಧ್ಯ ಇದೆ? ಅವರು ತಮಗೂ ಕೂಡ ಭಾಗ್ಯವನ್ನು ಕರುಣಿಸ್ಕೊಳ್ಳೋದಿಲ್ಲ, ಅಂದರೆ ತಮ್ಮ ಭಾಗ್ಯನೂ ವೃದ್ಧಿ ಮಾಡ್ಕೊಳ್ಳೋದಿಲ್ಲ. ತಮ್ಮ ಭಾಗ್ಯ ಹಾನಿ ಜೊತೆಗೆ ಅನ್ಯರ ಭಾಗ್ಯವನ್ನು ಕೂಡ ಹಾನಿ ಮಾಡ್ತಾರೆ ಅಲ್ವಾ. ಸೊ ಆದ್ದರಿಂದ ಪರಮಾತ್ಮನ ಸಂಬಂಧದಿಂದ ದೂರ ಹೋಗ್ಬೇಕಾಗ್ತದೆ. ಪರಮಾತ್ಮನ ಸಂಬಂಧದಿಂದ ದೂರ ಹೋಗೋದು ಅಂತಂದರೆ ಭಾಗ್ಯದಿಂದ ದೂರ ಹೋಗೋದು ಅಂತೇಳಿ 5000 ವರ್ಷಗಳಿಗೆ ಒಮ್ಮೆ ಬರ್ತಾ ಇರತಕ್ಕಂತಹ ಈ ಒಂದು ಮಹಾಭಾಗ್ಯವನ್ನು, ಮಹಾವಾಣಿಯನ್ನು ಕೇಳುವಂತಹ ಮಹಾವಾಣಿಯನ್ನು ಬೇರೆಯವರಿಗೂ ಕೂಡ ಪಸರಿಸುವಂತಹ ಒಂದು ಜವಾಬ್ದಾರಿ ನಮಗೆ ಸಿಕ್ಕಿದೆ, ಸೌಭಾಗ್ಯ ನಮಗೆ ಸಿಕ್ಕಿದೆ. ಆದರೆ ಸೋಮೇರಿತನ ಅಂತಕ್ಕಂಥದ್ರಿಂದ, ಸೋಮಾರಿತನದಿಂದ, ಆಲಸ್ಯದಿಂದ ನಮ್ಮನ್ನು ನಾವು ವಂಚಿತರನ್ನಾಗಿ ಮಾಡ್ಕೊಳ್ತಾ ಇದ್ದೀವಿ. ಆದ್ದರಿಂದ ಯಾರು ಕೂಡ ನಿಮ್ಮ ಕೆಲಸಗಳನ್ನು ಮುಂದೂಡ್ಲಿಕ್ಕೆ ಹೋಗಬೇಡಿ. ಅವತ್ತಿನ ಕೆಲಸವನ್ನು ಅವತ್ತೇ ಮಾಡ್ತಾ ಹೋಗೋಣ. ಅತೀ ಅನಿವಾರ್ಯ ಇದ್ದಂಥ ಸಂದರ್ಭದಲ್ಲಿ ಅವತ್ತು ಅದು ಆಗೋದಿಲ್ಲ ಅಂತ ಹೇಳಿದಾಗ
ಅದಕ್ಕೆ ಏನೂ ಕೂಡ ಮಾಡಲಿಕ್ಕಾಗೋದಿಲ್ಲ. ಆದರೆ ನಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾವು ಯಾವುದೇ ಕೆಲಸಗಳನ್ನು ಮುಂದೂಡದೆ, ಅಂದರೆ ಸೋಮಾರಿತನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡದೇ ನಾವು ಈ ಒಂದು ಜ್ಞಾನ ಮಾರ್ಗದಲ್ಲಿ ಮುನ್ನುಗ್ತಾ ಹೋಗಬೇಕಾಗ್ತದೆ. ಶ್ರೇಷ್ಠ ಪದವಿಗೆ ನಾವು ಏನಾಗಬೇಕಾಗ್ತದೆ, ಭಾಜನರಾಗಬೇಕಾಗ್ತದೆ. ಅದಕ್ಕೆ ಬಾಬಾರವರು ಕೂಡ ಮುರಳಿಯಲ್ಲಿ ಹೇಳ್ತಾರೆ, ಸೋಮಾರಿತನ ಅಂತಂದರೆ ಅಜ್ಞಾನದ ನಿದ್ರೆ ಅಂತ. ಸೋಮಾರಿಯು ತನ್ನ ಭವಿಷ್ಯದ ಭಾಗ್ಯವನ್ನು ಕಳೆದುಕೊಳ್ಳುತ್ತಾನೆ ಅಲ್ವಾ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಶಶಿ ಅಂದರೆ ಬೇರೆ ಯಾವ ವ್ಯಕ್ತಿ ಅಲ್ಲ, ನಾವೆಲ್ಲರೂ ಕೂಡ ಅಂತ ಅಂದ್ಕೊಳ್ಳೋಣ ಅಲ್ವಾ. ಅವನು ಏನೇನನ್ನು ಕಳ್ಕೊಂಡೋ ಅದೆಲ್ಲವನ್ನು ಕೂಡ ನಾವು ಕಳ್ಕೊಂಡ್ರೆ ದಾರಿ ಕಾಣ್ದಂಗೆ ಆಗ್ಬಿಡುತ್ತದೆ, ಹೌದಲ್ವಾ. ಆದ್ದರಿಂದ ಇವತ್ತಿನಿಂದ ಒಂದು ಸಂಕಲ್ಪವನ್ನು ಮಾಡೋಣ. ಯಾಕೆ ಅಂತೇಳಿದ್ರೆ, ಈ ಒಂದು ದೃಢ ಸಂಕಲ್ಪದಿಂದ, ಯಾವ ಸಂಕಲ್ಪ, ಈಗಿನಿಂದ ಒಂದು ಕ್ಷಣವೂ ನಾನು ವ್ಯರ್ಥ ಮಾಡೋದಿಲ್ಲ. ಬಾಬಾ ಜೊತೆ ಯೋಗದಲ್ಲಿ ಶಕ್ತಿಯನ್ನು ಪಡೆದು ಜಾಗರೂಕನಾಗಿ ಕೆಲಸ ಮಾಡ್ತೀನಿ. ಬಾಬಾರವರೊಂದಿಗೆ ಯೋಗದಲ್ಲಿ ಶಕ್ತಿಯನ್ನು ಪಡಿತೀನಿ, ಜಾಗರೂಕನಾಗಿರ್ತೀನಿ. ಒಂದು ಕ್ಷಣವೂ ಕೂಡ ವ್ಯರ್ಥವನ್ನು ನಾನು ಮಾಡೋದಿಲ್ಲ ಅಂತ ನಾವೀಗ ದೃಢ ಸಂಕಲ್ಪ ಮಾಡೋಣ. ಇದರಿಂದ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಸ್ಥಾನ ಸಿಗುತ್ತೆ, ಸೇವೆಯ ಮೂಲಕ ಪುಣ್ಯ ಲಭಿಸುತ್ತೆ, ಆರೋಗ್ಯ ಸಿಗುತ್ತೆ, ಜನರ ನಂಬಿಕೆಯನ್ನು ನಾವು ಪಡೆದುಕೊಳ್ಬೋದಾಗಿದೆ. ಬಾಬಾರವರಿಗೂ ಕೂಡ ನಾವು ರೈಟ್ ಹ್ಯಾಂಡ್ ಆಗಿ ಇರ್ಬೋದಾಗಿದೆ ಅಲ್ವಾ. ಆದ್ದರಿಂದಲೇ ಸೋಮಾರಿತನ ಅಂತಕ್ಕಂಥದ್ದು ಭವಿಷ್ಯದ ಭಾಗ್ಯವನ್ನು ಕಳಿಸ್ಬಿಡ್ತದೆ. ವಿದ್ಯೆ, ಸೇವೆ, ಆರೋಗ್ಯ, ಸಂಬಂಧಗಳು ಇವೆಲ್ಲವೂ ಕೂಡ ಹಾಳಾಗ್ತವೆ. ಆತ್ಮ ಎಚ್ಚರವಾಗಿದ್ದರೆ ಮಾತ್ರ ಸಂಪತ್ತನ್ನು ನಾವು ಸಂಗ್ರಹ ಮಾಡ್ಬೋದು. ಸ್ಥೂಲ ಸಂಪತ್ತಲ್ಲ, ಯಾವ ಸಂಪತ್ತು, ಸೂಕ್ಷ್ಮ ಸಂಪತ್ತನ್ನು, ಬೆಲೆ ಕಟ್ಟಲಿಕ್ಕೆ ಆಗದೇ ಇರುವಂಥ ಸಂಪತ್ತನ್ನು ಬಾಬಾರವರು ನಮಗೇನು ಕೊಡ್ತಾ ಇದ್ದಾರಲ್ಲ, ಅದರ ಸಂಗ್ರಹಣೆಯನ್ನು ನಾವು ಮಾಡ್ಬೋದಾಗಿದೆ. ನಾಳೆ ಅಲ್ಲ, ಇಂದೇ ಕೆಲಸ ಮಾಡ್ತೇನೆ, ಆ ಅಭ್ಯಾಸವೇ, ಈ ಅಭ್ಯಾಸ ಇದೆಯಲ್ಲ ಇದು ನಾಳೆ ಅಲ್ಲ ಈಗ, ನಾಳೆ ಮಾಡುವ ಕೆಲಸವನ್ನು ಇವತ್ತು ಮಾಡುವ ಕೆಲಸವನ್ನು ಈಗಲೇ ಮಾಡ್ತೀನಿ ಎನ್ನುವಂತಹ ಒಂದು ಅಭ್ಯಾಸ ಇದೆಯಲ್ಲ, ಇದೇ ಯಶಸ್ಸಿನ ರಹಸ್ಯ ಅಂತಕ್ಕಂಥದ್ದು ಆಗಿದೆ. ಆದ್ದರಿಂದ ನಾವ್ಯಾರು ಕೂಡ ಆಲಸ್ಯದಲ್ಲಿ ಬಾರದಂತೆ ಬಾಬಾರವರ ಕಣ್ಮಣಿಗಳಾಗೋಣ, ಪೂರ್ಣರಾಗೋಣ, ಸಂಪೂರ್ಣರಾಗೋಣ. ಜ್ಞಾನ ಖಜಾನೆಯನ್ನು, ಸೂಕ್ಷ್ಮ ಖಜಾನೆಗಳನ್ನು ನಮ್ಮದನ್ನಾಗಿ ಮಾಡಿಕೊಳ್ಳೋಣ. ಓಂ ಶಾಂತಿ.